So, good morning everyone. Today we shall continue the chapter Control and Coordination. So, in previous class we shall discuss about the importance of stimuli, coordination in animals, human nervous system, and nerve cells. Today we shall discuss about the topic brain. So, all of you know that the brain. Have you seen the brain? ನೋ, ಯಾರು ಕೂಡ ಬ್ರೈನನ್ನು ಒರಿಜಿನಲ್ ಆಗಿ ಬ್ರೈನ್ ಯಾರಾದರೂ ನೋಡಿದ್ದೀರಾ? ಇಲ್ಲ. ಸೊ ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್ ಇನ್ ಯುವರ್ ಫಿಗರ್. ಸೊ ಹೌ ದ ಬ್ರೈನ್ ಲುಕ್ ಲೈಕ್. Here the brain consisting of the parts are parietal lobe, frontal lobe, temporal lobe, pons, medulla oblongata, spinal cord, cerebellum, and occipital lobe and parietal lobe. So observes the parts of the brain. So it shows in the different colors because you easily to understood it. So here the main parts you have to see that. So the ಫೋರ್ ಬ್ರೈನ್ ಅಂದರೆ ಮುಂಭಾಗ, ಹೈಂಡ್ ಬ್ರೈನ್ ಅಂದರೆ ಹಿಂಭಾಗ, ಆ್ಯಂಡ್ ಮಿಡಲ್ ಬ್ರೈನ್ ಅಂದರೆ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ಭಾಗ. ಇಲ್ಲಿ ಪಾನ್ಸ್ ಇದೆ, ಮೆಡುಲಾ ಒಬಲಾಂಗಟ ಇದೆ, ಸ್ಪೈನಲ್ ಕಾರ್ಡ್, ಸೆರೆಬೆಲಮ್. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ parts you have to see into the brain. So here, so let us discuss about the importance of the brain. So where brain is located? You know where brain is located? So brain is located inside the cranium which protects it from injuries. ನಮ್ಮ ಬ್ರೈನನ್ನು ಸೊ ಎಲ್ಲಿ ಲೊಕೇಶನನ್ನು ಆಗಿರುತ್ತೆ, ಎಲ್ಲಿರುತ್ತಪ್ಪ ಅಂದರೆ ಇನ್ಸೈಡ್ ದ ಕ್ರೇನಿಯಮ್ ಅಂತಕ್ಕಂತಹ ಒಂದು ಭಾಗ. ಆ ಕ್ರೇನಿಯಮ್ ಅಂತಕ್ಕಂತಹ ಒಂದು ಭಾಗದ ಒಳಗಡೆ ಏನಿರುತ್ತೆ, ಸೊ ಇಲ್ಲಿ ಬ್ರೈನನ್ನು ಇರ್ತಕ್ಕಂತಹದನ್ನು ನಾವು ನೋಡ್ತೀವಿ. ಸೊ ಅಂದರೆ ನಮ್ಮ ಹೆಡ್ಡಿನ ಒಳಗಡೆ ಏನಿರುತ್ತೆ, ಕ್ರೇನಿಯಮನ ಭಾಗ ಒಳಗಡೆ ನಮ್ಮ ಬ್ರೈನನ್ನು ಇರುತ್ತೆ. ಸೊ ಈ ಕ್ರೇನಿಯಮನ್ನು ಏನು ಮಾಡುತ್ತೆ ಅಂದರೆ ಇಟ್ಸ್ ಪ್ರೊಟೆಕ್ಟ್ಸ್ ಫ್ರಮ್ ದ ಇಂಜುರೀಸ್. ಯಾವುದಾದ್ರೂ ತಲೆಗೆ ಪೆಟ್ಟನ್ನಾದ್ರೂ ಆದರೆ ಸೊ ಅದಕ್ಕೆ ಪೆಟ್ಟನ್ನು ಬೀಳುವ ಹಾಗೆ ಬ್ರೈನಿಗೆ ಅದನ್ನು ಏನು ಮಾಡುತ್ತೆ, ಪ್ರೊಟೆಕ್ಷನನ್ನು ಕೊಡುತ್ತೆ ಈ ಕ್ರೇನಿಯಮನ್ನು. ಸೊ ಹಾಗಾಗಿ ಬ್ರೈನ್ ಈಸ್ ಲೊಕೇಟೆಡ್ ಇನ್ಸೈಡ್ ದ ಕ್ರೇನಿಯಮ್ ವಿಚ್ ಪ್ರೊಟೆಕ್ಟ್ಸ್ ಇಟ್ಸ್ ಫ್ರಮ್ ದ ಇಂಜುರೀಸ್. ಯಾವುದೇ ಇಂಜುರೀಸನ್ನು ಇದನ್ನು ಮೆದುಳಿಗೆ ಆಗುವ ಹಾಗೆ ಆ ಕ್ರೇನಿಯಮನ್ನು ಅದಕ್ಕೆ ಏನು ಮಾಡುತ್ತೆ, ಪ್ರೊಟೆಕ್ಷನ್ನ ಮಾಡುತ್ತೆ. ಸೊ ಹಾಗಾಗಿ ಇಟ್ ಈಸ್ ಲೊಕೇಟೆಡ್ ಇನ್ಸೈಡ್ ದ ಕ್ರೇನಿಯಮ್. ಸೊ ಇಟ್ ಈಸ್ ದ ಮೇನ್ ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಸೆಂಟರ್ ಆಫ್ ದ ಬಾಡಿ. ಸೊ ಹ್ಯೂಮನ್ ಬ್ರೈನ್ ಎಕ್ಸ್ಟ್ರೀಮ್ಲಿ ಶೋಸ್ 3 ಡಿಸ್ಟಿಂಕ್ಟ್ ಡಿವಿಷನ್ಸ್. ಸೊ ಹ್ಯೂಮನ್ ಬ್ರೈನ್ ಇಲ್ಲಿ ನೋಡಿರಿ, ಹ್ಯೂಮನ್ ಬ್ರೈನನ್ನು ಎಕ್ಸ್ಟ್ರೀಮ್ಲಿ it shows the 3 distinct divisions. They are forebrain, midbrain and hind brain. ಸೊ ಎಕ್ಸ್ಟ್ರೀಮ್ಲಿ 3 ಭಾಗವನ್ನು ನಮ್ಮ ಬ್ರೈನಲ್ಲಿ ಇರುತ್ತೆ. ಅದ್ಯಾವುದು ಫೋರ್ ಬ್ರೈನ್ ಅಂದರೆ ಮುಂಭಾಗ, ಮಿಡ್ ಬ್ರೈನ್ ಅಂದರೆ ಮಧ್ಯಭಾಗ, ಆ್ಯಂಡ್ ಹೈಂಡ್ ಬ್ರೈನ್ ಅಂದರೆ ಹಿಂಭಾಗ. ಸೊ ಇದನ್ನು 3 ಭಾಗದಲ್ಲಿ ನಮ್ಮ ಬ್ರೈನನ್ನು ಡಿವೈಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ದ ಹ್ಯೂಮನ್ ಬ್ರೈನ್ ಕಂಟಿನ್ಯೂಸ್ ಇನ್ ಟು ದ ಟ್ರಂಕ್ ರೀಜನ್ ಆ್ಯಸ್ ಸ್ಪೈನಲ್ ಕಾರ್ಡ್. ಸೊ ಈ ಹ್ಯೂಮನ್ ಹೈಂಡ್ ಬ್ರೈನ್, ಈ ಹೈಂಡ್ ಬ್ರೈನನ್ನು ಏನಿದೆಯೋ ಸೊ ಹಿಂಭಾಗ, ಮೆದುಳಿನ ಹಿಂಭಾಗ ಇರತಕ್ಕಂತಹ ಒಂದು ಭಾಗವನ್ನು ನಾವು ಹೈಂಡ್ ಬ್ರೈನ್ ಅಂತ ಕರಿತೀವಿ. ಸೊ ಈ ಹೈಂಡ್ ಬ್ರೈನನ್ನು ಎಲ್ಲಿಂದ ಕಂಟಿನ್ಯೂಷನ್ ಆಗುತ್ತಪ್ಪ ಅಂದರೆ ಸೊ ಇಟ್ ಈಸ್ ಕಂಟಿನ್ಯೂಸ್ ಇನ್ ಟು ದ ಟ್ರಂಕ್ ರೀಜನ್ ಆ್ಯಸ್ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡಿಂದ ಟ್ರಂಕ್ ರೀಜನ್ನಿಗೆ ಇದನ್ನು ಕಂಟಿನ್ಯೂಷನ್ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಹೈಂಡ್ ಬ್ರೈನನ್ನು ನೋಡ್ತೀವಿ. ಸೊ ಡು ಯು ನೋ the average weight of the human brain? So the average weight of the human brain is 1200 to 1400 grams. ಒಂದು ಮಾನವನ ಒಂದು ಹ್ಯೂಮನಿನ ಒಂದು ತೂಕ ಎಷ್ಟಪ್ಪ ಅಂದರೆ ನಾರ್ಮಲ್ ಆಗಿ 1200 to 1400 ಗ್ರಾಮ್ ಅಷ್ಟು ನಮ್ಮ ಮೆದುಳನ್ನು ಇರುತ್ತೆ. ಸೊ ಹಿಯರ್ ದ ಆವ್ರೇಜ್ ವೇಟ್ ಆಫ್ ದ ಹ್ಯೂಮನ್ ಬ್ರೈನ್ ಈಸ್ 1200 to 1400 grams. ಸೊ ಲೆಟ್ಸ್ ಜಸ್ಟ್ ಸಿ ಒನ್ ಬೈ ಒನ್. ಹಿಯರ್ ಫೋರ್ ಬ್ರೈನ್. ಸೊ ಇದನ್ನು ನೀವು ಒನ್ ಬೈ ಒನ್ ನಾವಿಲ್ಲಿ ನೋಡೋಣ. ಏನು ಹೇಳಿದ್ದಾರೆ ಇಲ್ಲಿ ಫಸ್ಟ್, ಇಲ್ಲಿ ಏನು ಹೇಳಿದ್ದಾರೆ, ದ ಬ್ರೈನ್ ಈಸ್ ದ ಮೇನ್
coordinating center in the human body. It protects by the cranium. cranium ಅಂತ ಏನಿರುತ್ತೆ, ಆ ಒಂದು ಭಾಗವನ್ನು ಇರುತ್ತೆ. ಆ ಕ್ರೇನಿಯಮಿನ ಒಳಗಡೆ ನಮ್ಮ ಬ್ರೈನನ್ನು ಇರುತ್ತೆ. ಸೊ ಆ ಕ್ರೇನಿಯಮನ್ನು ಏನು ಮಾಡುತ್ತೆ, ನಮ್ಮ ಬ್ರೈನನ್ನು ಅದನ್ನು ಯಾವುದೇ ಇಂಜುರಿಯನ್ನು ನಮ್ಮ ಬ್ರೈನಿಗೆ ಆಗುವ ಹಾಗೆ ಅದನ್ನು ಒಂದು ಪ್ರೊಟೆಕ್ಷನನ್ನು ಕೊಡುತ್ತೆ. ಸೊ ಇಟ್ ಈಸ್ ಕವರ್ಡ್ ಬೈ ಎ 3 membranes called meninges. So meninges filled with a fluid called cerebrospinal fluid which protects the brain from shocks. ಸೊ ಇದನ್ನು 3 ಮೆಂಬ್ರೇನಿಂದ ಇದನ್ನೇನಾಗಿರುತ್ತೆ, ಕವರ್ಡ್ ಆಗಿರುತ್ತೆ. ಸೊ ಅದನ್ನು ನಾವು ಮಿನೆಂಜಸ್ ಅಂತ ನಾವು ಅದನ್ನು ಕರಿತೀವಿ. ಆ ಮಿನೆಂಜಸ್ಸನ್ನು ಏನಾಗಿರುತ್ತೆ, ಇಟ್ ಈಸ್ ಫಿಲ್ಡ್ ವಿತ್ ಎ ಫ್ಲೂಯಿಡ್, ಒಂದು ಫ್ಲೂಯಿಡಿಂದ ಅದನ್ನು ತುಂಬಿಕೊಂಡಿರುತ್ತೆ. ಆ ಫ್ಲೂಯಿಡ್ ಯಾವುದಪ್ಪ ಅಂದರೆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ. ಯಾವುದು, ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್. ಸೊ ಆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ವಿಚ್ ಪ್ರೊಟೆಕ್ಟ್ಸ್ ದ ಬ್ರೈನ್ ಫ್ರಮ್ ಶಾಕ್. ಆ ಫ್ಲೂಯಿಡನ್ನು ಏನು ಮಾಡುತ್ತೆ, ನಮ್ಮ ಬ್ರೈನಿಗೆ ಯಾವುದೇ ಶಾಕ್ ಆಗುವ ಹಾಗೆ ಅದನ್ನು ನೋಡಿಕೊಳ್ಳುತ್ತೆ. ಸೊ ದ ಬ್ರೈನ್ ಹ್ಯಾಸ್ 3 ಮೇನ್ ಪಾರ್ಟ್ಸ್. ನಮ್ಮ ಬ್ರೈನಲ್ಲಿ ನಾನು ಹೇಳಿದ್ದೀನಿ, 4 ಬ್ರೈನ್, ಮಿಡ್ ಬ್ರೈನ್ ಮತ್ತು ಹೈಂಡ್ ಬ್ರೈನ್ ಅಂತ. ಸೊ ಇದು 4 ಬ್ರೈನ್. ಸೊ ಹಿಯರ್ ಇಟ್ ಈಸ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಪಾರ್ಟ್ ಆಫ್ ದ ಬ್ರೈನ್. ನಮ್ಮ ಬ್ರೈನಲ್ಲಿರ್ತಕ್ಕಂತಹ ಒಂದು ಕಾಂಪ್ಲೆಕ್ಸ್ ಆಗಿರ್ತಕ್ಕಂತಹ ಒಂದು ಪಾರ್ಟ್ ಇದು. ಸೊ ಇಟ್ ಹ್ಯಾಸ್ 2 ಮೇನ್ ಪಾರ್ಟ್ಸ್. ಇದರಲ್ಲಿ 2 ಮೇನ್ ಪಾರ್ಟ್ಸ್ಗಳನ್ನು ಇರುತ್ತೆ. ಇಟ್ ಕನ್ಸಿಸ್ಟಿಂಗ್ ಆಫ್ ಸೆರೆಬ್ರಮ್ ಆ್ಯಂಡ್ ಆಲ್ಫ್ಯಾಕ್ಟರಿ ಲೋಬ್ಸ್. ಸೊ ಇದರಲ್ಲಿ ಸೆರೆಬ್ರಮ್ ಮತ್ತು ಆಲ್ಫ್ಯಾಕ್ಟರಿ ಲೋಬ್ಸ್ ಅಂತಕ್ಕಂತಹ 2 ಪಾರ್ಟ್ಸ್ಗಳನ್ನು ಇದನ್ನು ಕನ್ಸಿಸ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇದು ಏನು ವರ್ಕ್ ಮಾಡುತ್ತಪ್ಪ ಅಂದರೆ, ಇಟ್ ಈಸ್ ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್ ಆ್ಯಂಡ್ ಕಂಟ್ರೋಲ್ ವಾಲಂಟರಿ ಆಕ್ಷನ್. ಸೊ ಈ ಒಂದು ಏನು ಪಾರ್ಟನ್ನು ಇದೆಯಾ, ಈ 4 ಬ್ರೈನಿನ ಮೂಲಕ ಏನಾಗುತ್ತೆ ಅಂದರೆ ನಾವು ಯೋಚನೆಯನ್ನು ಮಾಡ್ತಕ್ಕಂತಹದನ್ನಾಗಿರ್ಬೋದು, ಮತ್ತು ನಾವು ವಾಲಂಟರಿ ನಮ್ಮ ಐಚ್ಛಿಕವಾಗಿರ್ತಕ್ಕಂತಹ ಕೆಲಸಗಳನ್ನು ನಾವು ಮಾಡ್ತಕ್ಕಂಥದ್ದನ್ನು, ಕುತ್ಕೊಳ್ಳೋಕ್ಕಾಗಿರ್ಬೋದು, ಎದ್ದೇಳ್ತಕ್ಕಂಥದ್ದನ್ನಾಗಿರ್ಬೋದು, ಓಡಾಡ್ತಕ್ಕಂಥ ಆಗಿರ್ಬೋದು, ಮಾತಾಡಬೇಕಾಗ ನಮಗೆ ಐಚ್ಛಿಕವಾಗಿ ನಾವು ಮಾತಾಡಬೇಕಂದ್ರೆ ಮಾತಾಡ್ತೀವಿ, ಇಲ್ಲ ಸುಮ್ಮನಿರ್ಬೇಕಂದ್ರೆ ಸುಮ್ಮನಿರ್ತೀವಿ, ಕುತ್ಕೋಬೇಕಂದ್ರೆ ಕುತ್ಕೊಳ್ತೀವಿ, ಎದ್ದೇಳ್ಬೇಕಂದ್ರೆ ಎದ್ದೇಳ್ತೀವಿ, ಓಡಬೇಕಂದ್ರೆ ಓಡಾಡ್ತೀವಿ, ನಡಿಬೇಕಂದ್ರೆ ನಡಿಬಿಡ್ತೀವಿ. ಸೊ ಈ ಥರ ನಮ್ಮ ಐಚ್ಛಿಕವಾಗಿರ್ತಕ್ಕಂತಹ ಒಂದು ಕಾರ್ಯಗಳನ್ನು ಮಾಡ್ತೀವಿ. ಸೊ ಯಾವುದರಿಂದ, ಈ 4 ಬ್ರೈನ್ಸ್. ಅದನ್ನ ವ್ಯಾಲೆಂಟರಿ ಆ್ಯಕ್ಷನ್ಸ್ ಅಂತ ನಾವು ಕರಿತೀವಿ. ಮಸಲ್ಸ್ ವಿಚ್ ಅಂಡರ್ ಕಂಟ್ರೋಲ್, ಸೊ ದಟ್ ಮಸಲ್ಸ್ ಆರ್ ಕಾಲ್ಡ್ ವಾಲಂಟರಿ ಆ್ಯಕ್ಷನ್ಸ್ ಅಂತ ಕರಿತೀವಿ. ಸೊ ಇಟ್ ಕಂಟ್ರೋಲ್ಸ್ ಟಚ್, ಸ್ಮೆಲ್, ಹಿಯರಿಂಗ್, ಟೇಸ್ಟ್, ಸೈಟ್, ಮೆಂಟಲ್ ಆ್ಯಕ್ಟಿವಿಟೀಸ್ ಲೈಕ್ ಥಿಂಕಿಂಗ್, ಲರ್ನಿಂಗ್, ಮೆಮೊರಿ, ಎಮೋಷನ್ಸ್. ಇವೆಲ್ಲವೂ ಕೂಡ ನಾವು 4 ಬ್ರೈನಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಅಂದರೆ ಇಟ್ ಕಂಟ್ರೋಲ್ಸ್ ಟಚ್. ನಾವು ಟಚ್ ಮಾಡಬೇಕಂತಾಗ, ಸ್ಮೆಲ್ಲನ್ನು ಇದು ಮಾಡಿದಾಗ, ಹಿಯರಿಂಗ್ ಆದಾಗ, ಟೇಸ್ಟ್ ಮಾಡಿದಾಗ, ಸೈಟ್ ಅಂದರೆ ನೋಡಿದಾಗ, ಮೆಂಟಲಿ ಆ್ಯಕ್ಟಿವಿಟೀಸ್ ಯಾವುದಾದ್ರೂ ನಾವು ಏನಾದರೂ ಯೋಚನೆ ಮಾಡಿದಾಗ ಅಥವಾ ನಾವು ಲರ್ನ್ ಮಾಡಿದಾಗ, ಮೆಮೊರಿ ಅಥವಾ ಎಮೋಷನ್ಸ್, ನಮ್ಮಲ್ಲಿ ಎಮೋಷನ್ಸ್ಗಳನ್ನ ಆಗ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಯಾವುದರಿಂದ ಆಗುತ್ತೆ, ಇಲ್ಲಿ ಮೆದುಳಲ್ಲಿರ್ತಕ್ಕಂತಹ 4 ಬ್ರೈನಿಂದ. ನೋಡಿ ಇಲ್ಲಿ ಮುಂಭಾಗ ಮೆದುಳಲ್ಲಿರ್ತಕ್ಕಂಥ ಫ್ರಂಟಲ್ ಲೋಬ್ ಅಂತ ಇದೆಯಲ್ಲ, ಈ ಫ್ರಂಟಲ್ ಲೋಬ್, ಬ್ಲೂ ಕಲರ್ ಆಗಿರ್ತಕ್ಕಂತಹ ಫ್ರಂಟಲ್ ಲೋಬ್ ಏನಿದೆಯಾ, ಆ ಒಂದು ಫ್ರಂಟಲ್ ಲೋಬಿಂದ ನಾವು ಏನು ಮಾಡ್ತೀವಿ ಅಂದರೆ, ಸೊ ನಮ್ಮ ಥಿಂಕ್ ಆಗಿರಬಹುದು ಅಥವಾ ನಾವು ಮೆಂಟಲಿ ಆ್ಯಕ್ಟಿವಿಟಿ ಆಗಿರ್ಬೋದು, ಟಚ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಾವು ಏನು ಮಾಡ್ತೀವಿ, ಈ ಭಾಗದಿಂದ ಮಾಡ್ತೀವಿ. ಆ್ಯಂಡ್ ದೆನ್ ಮಿಡ್ ಬ್ರೈನ್. So midbrain controls involuntary actions and reflects movements of head, neck, eyes, etc. ಸೊ ಇಟ್ ಕಂಟ್ರೋಲ್ ದ ಅನೈಚ್ಛಿಕವಾಗಿರ್ತಕ್ಕಂತಹ ಏನಾದರೂ ಒಂದು ಕಾರ್ಯ ಏನಿದ್ರೆ ಅದನ್ನು ಕಂಟ್ರೋಲನ್ನು ಮಾಡಿ ಅದನ್ನು ಮೂಮೆಂಟನ್ನು ಮಾಡ್ತಕ್ಕಂಥದ್ದನ್ನು, ಲೈಕ್ ಅದನ್ನು ಹೆಡ್, ನೆಕ್ ಮತ್ತು ಐಸ್. ಇಟ್ಸ್ ಕನ್ಸಿಸ್ಟಿಂಗ್ ಆಫ್ ದ ಮಿಡ್ ಬ್ರೈನ್. ಮಿಡ್ಬ್ರೈನನ್ನು ಏನು ಅಂದ್ಕೊಂಡಿರುತ್ತೆ, ಹೆಡ್, ನೆಕ್ ಮತ್ತು ಐಸನ್ನು. ಸೊ ದೀಸ್ ಆರ್ ಆಲ್ ದ ಇನ್ವಾಲಂಟರಿ ಆ್ಯಕ್ಷನ್ಸ್. ನಮಗೆ ತಲೆನೋವು ಬರುತ್ತೆ, ಅದನ್ನು ನಮ್ಮ ಇಚ್ಛೆಗೆ ತಕ್ಕಂತೆ ಬರುತ್ತಾ ಇಲ್ವಾ, ತಲೆನೋವು ಯಾವ ಥರ ಬರುತ್ತೆ ಅದನ್ನು ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಥವಾ ನಾವು ನಮ್ಮ ನೆಕ್ ರೀಜನ್ ಆಗಿರ್ಬೋದು ಅಥವಾ ನಮ್ಮ ಐಸನ್ನು ನಾವು ಏನು ಮಾಡ್ತೀವಿ, ಸೊ ಇಟ್ಸ್ ಬಿಕಮ್ಸ್ ಏನಾದರೂ ನಾವು ಅದನ್ನ ತೆಗೆಯೋದು, ಮುಚ್ಚೋದು ಅವೆಲ್ಲವೂ ಕೂಡ ಏನಾಗುತ್ತೆ, ನಮ್ಮ ಐಸಲ್ಲಿ ನಮ್ಮ ಅನೈಚ್ಛಿಕವಾಗಿಯೇ ತಾನೇ ಅದನ್ನು ಆಗುತ್ತೆ. ಸೊ ಅದು ಯಾವುದರಿಂದ ಆಗುತ್ತೆ, ಇದನ್ನು ಮಿಡ್ ಬ್ರೈನಲ್ಲಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಹೈಂಡ್ ಬ್ರೈನ್. ಸೊ ಹೈಂಡ್ ಬ್ರೈನ್ ಕನ್ಸಿಸ್ಟಿಂಗ್ ಆಫ್ ಸೆರೆಬೆಲಮ್, ಪಾನ್ಸ್ ಆ್ಯಂಡ್ ಮೆಡುಲಾ. ಇಲ್ಲಿ ನೋಡಿರಿ, ಹೈಂಡ್ ಬ್ರೈನ್ ಮೆದುಳಿನ ಹಿಂಭಾಗ ಅಲ್ಲಿ. ಸೊ ಯು ಹ್ಯಾವ್ ಟು ಸಿ ದಟ್ ದ ಪಾನ್ಸ್, ಮೆಡುಲಾ ಒಬೆಲಾಂಗೇಟ, ಸ್ಪೈನಲ್ ಕಾರ್ಡ್, ಇದೇನು 3 ಇದ್ದಾವ, ಇವೇನಿದು, ಸೊ ಇಟ್ ಈಸ್ ಏನು ಹೈಂಡ್ ಬ್ರೈನ್ ಅಂತ. ಸೊ ಈ ಹೈಂಡ್ ಬ್ರೈನನ್ನು ಸೆರೆಬೆಲಮ್ ಕಂಟ್ರೋಲ್ಸ್ ದ ಬಾಡಿ ಮೂಮೆಂಟ್ಸ್, ಬ್ಯಾಲೆನ್ಸ್ ಆ್ಯಂಡ್ ಪೋಶ್ಚರ್. ಈ ಸೆರೆಬೆಲಮನ್ನು ಏನು ಮಾಡುತ್ತೆ ಅಂದರೆ,
ಸೊ ಇದನ್ನು ಸೆರೆಬೆಲಮನ್ನು ಇಟ್ಸ್ ಕಂಟ್ರೋಲ್ಸ್ ದ ನಮ್ಮ ಬಾಡಿಯನ್ನು ಮೂಮೆಂಟನ್ನು ಆಗೋದನ್ನು ಆದಷ್ಟು ಏನು ಮಾಡುತ್ತೆ, ಅದನ್ನು ಕಂಟ್ರೋಲನ್ನು ಮಾಡುತ್ತೆ ಮತ್ತು ನಮ್ಮ ಬಾಡಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ ಆ್ಯಂಡ್ ಮತ್ತು ನಮ್ಮ ನಡತೆಗಳನ್ನು ಅದನ್ನು ಕಂಟ್ರೋಲಲ್ಲಿ ಇಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಯು ನೋ ದಟ್ ಸೆರೆಬ್ರಮ್ ಅಂದರೆ ನಿಮಗೆ ಗೊತ್ತಿದೆಯಾ? ಸೊ ಇಟ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಸೊ ಇಲ್ಲಿದೆ ನೋಡಿ ಸೆರೆಬ್ರಮ್ ಅಂತಕ್ಕಂಥದ್ದನ್ನು ಇಲ್ಲಿ ಇದೆ. ಸೊ ಸೆರೆಬ್ರಮ್ ಇಟ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಸೊ ಇಟ್ ಈಸ್ ವೆಲ್ ಡೆವಲಪ್ಡ್ ಆ್ಯಂಡ್ ಕಾನ್ಸ್ಟಿಟ್ಯೂಟ್ ನಿಯರ್ಲಿ 80% ಆಫ್ ದ ಟೋಟಲ್ ಸೈಜ್ ಆಫ್ ದ ಬ್ರೈನ್. ಸೊ ಈ ಸೆರೆಬ್ರಮ್ ಅಂತಕ್ಕಂತಹದನ್ನು ಏನಿದೆ, ಸೆರೆಬೆಲಮ್ ಅಲ್ಲ, ಸೆರೆಬ್ರಮ್ ಅಂತ. ಈ ಸೆರೆಬ್ರಮ್ ಇಟ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನಲ್ಲಿ ಒಂದು ಲಾರ್ಜೆಸ್ಟ್ ಪಾರ್ಟ್ ಆಗಿ ಇದನ್ನು ಇರುತ್ತೆ. ಸೊ ಇದನ್ನು ಏನು ಮಾಡುತ್ತೆ ಅಂದರೆ ಇಟ್ ಈಸ್ ವೆಲ್ ಡೆವಲಪ್ಡ್ ಆ್ಯಂಡ್ ಕಾನ್ಸ್ಟಿಟ್ಯೂಟ್ ನಿಯರ್ಲಿ 80% ಆಫ್ ದ ಟೋಟಲ್ ಸೈಜ್ ಆಫ್ ದ ಬ್ರೈನ್. ಸೊ ನಮ್ಮ ಇಡೀ ಬ್ರೈನಲ್ಲಿ 80% ಅಷ್ಟು ಇದನ್ನು ಕಾನ್ಸ್ಟಿಟ್ಯೂಟನ್ನು ಮಾಡ್ಕೊಂಡಿರುತ್ತೆ. ಯಾವುದೋ ಸೆರೆಬ್ರಮ್ ಅಂದರೆ. ಸೊ cerebrum, where is it? The surface of the cerebrum is deeply folded into ridges called convolutions. ಸೊ ನೀವು ಈ ಮೆದುಳನ್ನು ನೀವು ನೋಡ್ರಿ. ಸೊ ಈ ನೀವು ಮೆದುಳನ್ನು ನೀವು ನೋಡಿದಾಗ ಸೊ ಯು ಹ್ಯಾವ್ ಟು ಸಿ ದಟ್ ದ ಸರ್ಫೇಸ್ ಆಫ್ ದ ಬ್ರೈನ್. ಈ ಬ್ರೈನಿನ ನೀವು ಸರ್ಫೇಸನ್ನು ನೋಡಿದರೆ ಡೀಪ್ಲಿ ಫೋಲ್ಡೆಡ್ ಇಂಟು ರಿಡ್ಜಸ್, ಅದನ್ನು ಫೋಲ್ಡೆಡ್ ಅನ್ನು ಆಗಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ಸೊ ಇಟ್ ಈಸ್ ಕಾಲ್ಡ್ ಕನ್ವಲ್ಯೂಷನ್ಸ್. ಇದನ್ನು ನಾವು ಏನಂತ ಕರಿತೀವಿ? ದ ಸರ್ಫೇಸ್ ಆಫ್ ದ ಸೆರೆಬ್ರಮ್. ಇದನ್ನು ಸೆರೆಬ್ರಮಿನ ಸರ್ಫೇಸ್ ಏನಿದೆಯಾ, ಸೊ ಈ ಒಂದು ಸೆರೆಬ್ರಮಿನ ಸರ್ಫೇಸನ್ನು ಏನಾಗಿದೆ, ಇಟ್ಸ್ ಕ್ಯಾನ್ ಬಿನ್ ಡೀಪ್ಲಿ ಫೋಲ್ಡೆಡ್ ಇಂಟು ರಿಡ್ಜಸ್. ಅದನ್ನು ರಿಡ್ಜಸ್ ಆಗಿ ಅದನ್ನು ಫೋಲ್ಡೆಡ್ ಆಗಿದೆ. ಇದನ್ನು ನಾವು ಏನಂತ, ಆ ರಿಡ್ಜಸನ್ನು ನಾವು ಏನಂತ ಕರಿತೀವಿ? ಕನ್ವಲ್ಯೂಷನ್ಸ್ ಅಂತ ನಾವಿಲ್ಲಿ ಕರಿತೀವಿ. ಸೊ ಸೆರೆಬ್ರಮ್ ಹ್ಯಾಸ್ 2 ಈಕ್ವಲ್ ಹಾಲ್ಸ್ ಕಾಲ್ಡ್ ಲೆಫ್ಟ್ ಆ್ಯಂಡ್ ರೈಟ್ ಸೆರೆಬ್ಯುಲರ್ ಹೆಮಿಸ್ಫಿಯರ್. ಈ ಸೆರೆಬ್ರಮನ್ನು ಏನಿದೆಯಾ 2 ಈಕ್ವಲ್ ಹಾಲ್, ನಮ್ಮ ಮೆದುಳನ್ನು, ಸೊ ಯು ಹ್ಯಾವ್ ಟು ಸಿ ದಟ್ ದ 2 ಈಕ್ವಲ್ ಹಾಲ್ಸ್ ಇನ್ ಅವರ್ ಬ್ರೈನ್. ನಾವು ಇಲ್ಲಿ ನಿಮಗೆ ನೋಡ್ತಿದ್ದೀರಾ. ಸೊ ನೀವು ನಿಮ್ಮ ರೈಟ್ ಸೈಡಲ್ಲಿ ಇಲ್ಲಿರ್ತಕ್ಕಂತಹ ಒಂದು ಫಿಗರನ್ನು ನೋಡಿರಿ. ಇಲ್ಲೇನಾಗಿದೆ, ಬ್ರೈನ್ ಹ್ಯಾಸ್ 2 ಈಕ್ವಲ್ ಹಾಲ್ಸ್. ಬ್ರೈನನ್ನು 2 ಭಾಗವಾಗಿ ಅದನ್ನೇನಾಗಿದೆ ಡಿವೈಡ್ ಆಗಿರ್ತಕ್ಕಂಥ ಅದನ್ನು ನೀವು ನೋಡ್ತೀರಾ. ಕಾಲ್ಡ್ ಲೆಫ್ಟ್ ಆ್ಯಂಡ್ ರೈಟ್ ಸೆರೆಬ್ರಲ್ ಹೆಮಿಸ್ಫಿಯರ್. ಅದು ಲೆಫ್ಟ್ ಮತ್ತು ರೈಟ್ ಸೆರೆಬ್ರಲ್ ಹೆಮಿಸ್ಫಿಯರ್. ಸೊ ವಿಚ್ ಆರ್ ಸೆಪರೇಟೆಡ್ ಬೈ ಎ ಡೀಪ್ ಗ್ರೂ. ಅದನ್ನು ಡೀಪ್ ಗ್ರೋವಿಂದ ಇದನ್ನು ಸಪ್ರೇಷನ್ ಆಗಿರ್ತದೆ. ಡೀಪ್ಲಿ ಏನಾಗಿದೆ, ಅದನ್ನು 2 ಭಾಗ, ಪೂರ್ತಿ 2 ಭಾಗವಾಗಿ ಅದನ್ನೇನಾಗಿದೆ ಸಪ್ರೇಷನ್ ಆಗಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಬಟ್ ದೀಸ್ ಸೆರೆಬ್ರಲ್ ಹೆಮಿಸ್ಫಿಯರ್ ಆರ್ ಇಂಟರ್ನಲಿ ಕನೆಕ್ಟೆಡ್ ಬೈ ಎ ಶೀಟ್ ಆಫ್ ನರ್ವ್ ಫೈಬರ್ಸ್ ಕಾಲ್ಡ್ ಕಾರ್ಪಸ್ ಕ್ಯಾಲೋಸಮ್. ಆ ಸೆರೆಬ್ರಮ್ ಹೆಮಿಸ್ಫಿಯರನ್ನು ಏನಾಗಿದೆ, ಇಸ್ ಇಂಟರ್ನಲಿ ಕನೆಕ್ಟೆಡ್ ಬೈ ಶೀಟ್ ಆಫ್ ನರ್ವ್ ಫೈಬರ್ಸ್. ಈ ನರ್ವ್ ಫೈಬರ್ಸಿನ ಶೀಟಿಗೆ ಅದನ್ನು ಕನೆಕ್ಟೆಡ್ ಆಗಿದೆ. ಅದನ್ನು ನಾವು ಏನಂತ ಕರಿತೀವಿ? ಕಾರ್ಪಸ್ ಕ್ಯಾಲೋಸಮ್ ಅಂತ ನಾವು ಕರಿತೀವಿ. ಸೊ ದ ಔಟರ್ ಪಾರ್ಟ್ ಆಫ್ ದ ಸೆರೆಬ್ರಮ್ ಈಸ್ ದ ಕಾರ್ಟೆಕ್ಸ್. The outer parts of the cerebrum is the outer part of the cerebrum is the cortex. It is composed of cytons from the gray matter. ಸೊ ಔಟರ್ ಪಾರ್ಟ್ ಆಫ್ ದ ಸೆರೆಬ್ರಮ್, ಏನು ಬ್ರೈನ್ ಅನ್ನಿದೆಯಾ, ಈ ಬ್ರೈನಲ್ಲಿ ಇರ್ತಕ್ಕಂಥ ಏನು ಔಟರ್ ಪಾರ್ಟನ್ನು ಇದೆಯಾ, ಸೊ ಇಟ್ ಈಸ್ ದ ಔಟರ್ ಪಾರ್ಟ್ ಆಫ್ ದ ಸೆರೆಬ್ರಮ್ ಈಸ್ ದ ಕಾರ್ಟೆಕ್ಸ್. ಇಟ್ ಈಸ್ ಕಂಪೋಸ್ಡ್ ಆಫ್ ಸೈಟಾನ್ಸ್ ಫ್ರಮ್ ದ ಗ್ರೇ ಮ್ಯಾಟರ್. ಬೂದಿ ಬಣ್ಣವಾಗಿರ್ತಕ್ಕಂಥ ಒಂದು ಗ್ರೇ ಮ್ಯಾಟರಿಂದ ಇದನ್ನು ಕಂಪೋಸ್ ಮಾಡಿರ್ತಕ್ಕಂಥದ್ದನ್ನು ನಾವು ಇದನ್ನು ಇಡೀ ಬ್ರೈನನ್ನು ನಾವು ಏನಂತ ಕರಿತೀವಿ ಇಲ್ಲಿ ಸೆರೆಬ್ರಮ್ ಅಂತಕ್ಕಂಥದ್ದನ್ನು ಕನ್ಸಿಸ್ಟ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಇನ್ನರ್ ರೀಜನ್ ಇಸ್ ದ ಮೆಡುಲಾ. ದಿಸ್ ಮೆಡುಲಾ ಕಂಪೋಸ್ಡ್ ಆಫ್ ನರ್ವ್ ಫೈಬರ್ಸ್. ಸೊ ಆಕ್ಸಾನ್ಸ್ ಆ್ಯಂಡ್ ಡೆಂಡ್ರಾಯ್ಡ್ಸ್ ಫಾರ್ಮ್ ದ ವೈಟ್ ಮ್ಯಾಟರ್. ಈ ಮೆಡುಲಾ ಒಬ್ಯಾಲಂಗಟ ಏನಿದೆಯಾ, ಈ ಮೆಡುಲಾ ಒಬ್ಯಾಲಂಗಟ ಸೊ ಇದಕ್ಕೆ ಏನು ಕಂಪೋಸ್ ಮಾಡ್ಕೊಂಡಿರುತ್ತೆ, ನರ್ವ್ ಫೈಬರ್ಸನ್ನು ಅದನ್ನು ಕಂಪೋಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಆಕ್ಸಾನ್ಸ್ ಆ್ಯಂಡ್ ಡೆಂಡ್ರಾಯ್ಡ್ಸ್ ಫಾರ್ಮ್ ದ ವೈಟ್ ಮ್ಯಾಟರ್. ಇಲ್ಲಿ ಆಕ್ಸಾನ್ ಮತ್ತು ಡೆಂಡ್ರಾಯ್ಡ್ಸ್ಗಳನ್ನು ಏನಿದೆಯೋ, ಸೊ ಇಲ್ಲಿದೆ ಆಕ್ಸಾನ್ ಮತ್ತು ಡೆಂಡ್ರಾಯ್ಡ್ಸನ್ನು. ಈ ಆಕ್ಸಾನ್ಸ್ ಡೆಂಡ್ರಾಯ್ಡ್ಸಿಂದ ಇದನ್ನು ಕನೆಕ್ಟೆಡನ್ನು ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ಸೆರೆಬ್ರಮನ್ನು. ಸೊ ದ ಹೈ ಡಿಗ್ರಿ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ಈಸ್ ಡ್ಯೂ ಟು ಹೈಲಿ ಡೆವಲಪ್ಡ್ ಕಾರ್ಟೆಕ್ಸ್ ವಿತ್ ದ ಮೋರ್ ಸರ್ಫೇಸ್ ಏರಿಯಾ. ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ. ನಮ್ಮ ಮೆದುಳು ಏನಿದೆಯಾ, ಈ ಮೆದುಳಿನ ಮೇಲ್ಭಾಗದಲ್ಲಿ ಬೂದಿ ಬಣ್ಣದಿಂದ ಮೇಲೆ ಕೂಡಿರ್ತಕ್ಕಂತಹ ಒಂದು ದ ಹೈ ಡಿಗ್ರಿ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ಈಸ್ ಡ್ಯೂ ಟು ಡೆವಲಪ್ಡ್ ಹೈ ಕಾರ್ಟೆಕ್ಸ್ ವಿತ್ ಸರ್ಫೇಸ್ ಏರಿಯಾ. ಅಂದರೆ
ನಾವು ನಮ್ಮ ಇಂಟೆಲಿಜೆನ್ಸನ್ನು, ಇವನು ಬಹಳಷ್ಟು ಇಂಟೆಲಿಜೆಂಟ್ ಇದನ್ನಪ್ಪ, ಸೊ ಇನ್ನು ಬಹಳಷ್ಟು ಬುದ್ಧಿವಂತ ಇದ್ದಾನಪ್ಪ ಅಂತ ನಮಗೆ ಯಾವ ಥರ ಗೊತ್ತಾಗುತ್ತೆ ಅಂದರೆ, ಅವನ ಮೆದುಳಿನ ಮೇಲೆ ಏನಾಗಿರುತ್ತೆ ಅಂದರೆ ಒಂದು ಎಕ್ಸ್ಟ್ರಾ ಕಾರ್ಟೆಕ್ಸ್ ಅಂತಕ್ಕಂಥ ತೆಳುವಾಗಿರ್ತಕ್ಕಂತಹ ಒಂದು ಕಾರ್ಟೆಕ್ಸ್ ಅಂತಕ್ಕಂಥ ಒಂದು ಲೇಯರನ್ನು ಫಾರ್ಮೇಷನ್ ಆಗಿರುತ್ತೆ. ಅದು ಎಲ್ಲರಿಗೂ ಕೂಡ ಇರಲ್ಲ. ಅದು ತುಂಬ ಇಂಟೆಲಿಜೆನ್ಸ್ ಇರ್ತಕ್ಕಂತಹ ಏನು ವಿದ್ಯಾರ್ಥಿಗಳಿರ್ತಾರೋ ಅಥವಾ ಮನುಷ್ಯರಿರ್ತಾರೋ, ಸೊ ಅವರ ಒಂದು ಬ್ರೈನಿನ ಮೇಲೆ ಏನಾಗುತ್ತೆ, ಈ ಕಾರ್ಟೆಕ್ಸನ್ನು ಫಾರ್ಮೇಷನ್ ಆಗಿರುತ್ತೆ. ಈ ಕಾರ್ಟೆಕ್ಸ್ ಎಷ್ಟು ಚೆನ್ನಾಗಿ ಬ್ರೈನಿನ ಮೇಲೆ ಡೆವಲಪ್ಡನ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಅವರು ಬುದ್ಧಿವಂತರಂತ ಅನ್ಸ್ಕೊಳ್ತಾರೆ. ಸೊ ಹಾಗಾಗಿ ಸೆರೆಬ್ರಮ್ ಆಲ್ಸೋ ಹೇ ಸೆಂಟರ್ ಫಾರ್ ಇಂಟೆಲಿಜೆನ್ಸ್, ಇಮ್ಯಾಜಿನೇಷನ್ಸ್, ಎಮೋಷನ್ಸ್, ರೀಸನಿಂಗ್ ಆ್ಯಂಡ್ ವಿಲ್ ಪವರ್. ಸೊ ನಮ್ಮಲ್ಲಿ ಯೋಚನೆ ಮಾಡ್ತಕ್ಕಂತಹದನ್ನಾಗಿರ್ಬೋದು, ಇಮ್ಯಾಜಿನ್ ಮಾಡ್ತಕ್ಕಂಥದ್ದನ್ನಾಗಿರ್ಬೋದು, ಎಮೋಷನ್ಸನ್ನು ಆಗ್ತಕ್ಕಂಥದ್ದನ್ನು, ರೀಸನ್ ಆಗ್ತಕ್ಕಂಥದ್ದು, ನಮ್ಮಲ್ಲಿ ವಿಲ್ ಪವರ್ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ ಈ ಒಂದು ಸೆರೆಬ್ರಮಿಂದ ನಾವು ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಸೊ ಯು ಹ್ಯಾವ್ ಟು ಸಿ ದಟ್ the hindbrain consisting of cerebellum, pons and medulla. Cerebellum controls body movement, balance and posture, and pons controls the respiration. ಈ ಪಾನ್ಸ್ ಅಂತ ಇದೆಯಲ್ಲ ಇಲ್ಲಿ, ಈ ಪಾನ್ಸನ್ನು ಏನು ಮಾಡುತ್ತೆ, ನಮ್ಮ ಉಸಿರಾಟವನ್ನು ಕಂಟ್ರೋಲನ್ನು ಮಾಡುತ್ತೆ. ಮತ್ತು ಮೆಡುಲಾ ಕಂಟ್ರೋಲ್ಸ್ ಹಾರ್ಟ್ ಬೀಟ್, ಬ್ಲಡ್ ಪ್ರೆಷರ್, ಸ್ವ್ಯಾಲೋಯಿಂಗ್, ಕಾಫಿಂಗ್, ಸ್ನೀಸಿಂಗ್, ವಾಮಿಟಿಂಗ್. ಇಲ್ಲಿ ಮೆಡುಲಾವನ್ನು ಏನು ಕಂಟ್ರೋಲ್ ಮಾಡುತ್ತೆ, ನಮ್ಮ ಹಾರ್ಟ್ ಬೀಟನ್ನು ಕಂಟ್ರೋಲ್ ಮಾಡುತ್ತೆ, ಬ್ಲಡ್ ಪ್ರೆಷರ್ BP-ಯನ್ನು ಕಂಟ್ರೋಲ್ ಮಾಡುತ್ತೆ, ಸ್ವೆಲ್ಲಿಂಗ್ ಅಂದರೆ ನುಂಗ್ತಕ್ಕಂತಹದ್ದನ್ನು, ಕಾಫಿಂಗ್ ಅಂದರೆ ಕೆಮ್ತಕ್ಕಂತಹದ್ದನ್ನು, ಸ್ನೀಸಿಂಗ್ ಅಂದರೆ ಸ್ನೀಸ್ ಮಾಡ್ತಕ್ಕಂತಹದ್ದನ್ನು, ಮತ್ತು ವಾಮಿಟ್ ಆಗ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದು, ಮೆಡುಲಾ. ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ಆ್ಯಂಡ್ ದೆನ್ ಸ್ಪೈನಲ್ ಕಾರ್ಡ್. The spinal cord starts from the brain and extends through the vertebral column. ಇಲ್ಲಿ ನೀಟಾಗಿ ತೋರಿಸಿದ್ದಾರೆ ನೋಡ್ರಿ. ಸೊ ಯಾವ ಥರ ನಮ್ಮ ಸ್ಪೈನಲ್ ಕಾರ್ಡನ್ನು ಸ್ಟಾರ್ಟ್ ಆಗಿ ಏನು ಥರ ಅದನ್ನು ಎಕ್ಸ್ಟೆಂಡ್ ಆಗಿದೆ ಅಂತ. ದ ಸ್ಪೈನಲ್ ಕಾರ್ಡ್ ಸ್ಟಾರ್ಟ್ ಫ್ರಮ್ ದ ಬ್ರೈನಿಂದ ಅದನ್ನು ಸ್ಟಾರ್ಟ್ ಆಗಿ ಅದನ್ನು ಏನಾಗಿದೆ, ಎಕ್ಸ್ಟೆಂಡ್ ಥ್ರೂ ದ ವರ್ಟಿಬ್ರಲ್ ಕಾಲಮ್. ಫಸ್ಟ್ ವರ್ಟಿಬ್ರಲ್ ಕಾಲಮಿಗೆ ಅದನ್ನು ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಇಟ್ ಹ್ಯಾಸ್ 31 pairs ಆಫ್ ಸ್ಪೈನಲ್ ನರ್ವ್ಸ್. ಸ್ಪೈನಲ್ ನರ್ವ್ಸ್ ಎಷ್ಟು ಪೇರ್ಸ್ ಆಗಿದ್ದಾವೆ, 31 pairs ಆಫ್ ಸ್ಪೈನಲ್ ನರ್ವ್ಸ್. So these spinal nerves carries messages from the brain. ಇದನ್ನೇನು ಮಾಡುತ್ತೆ, ನಮ್ಮ ಬ್ರೈನಿಂದ ಮೆಸೇಜಸನ್ನು ಕ್ಯಾರಿ ಮಾಡ್ತಕ್ಕಂತಹ ಕೆಲಸವನ್ನು ಇದನ್ನು ಮಾಡುತ್ತೆ. ಆ್ಯಂಡ್ ಇಟ್ ಆಲ್ಸೋ ಕಂಟ್ರೋಲ್ಸ್ ದ ರಿಫ್ಲೆಕ್ಸ್ ಆ್ಯಕ್ಷನ್. ಇದನ್ನು ರಿಫ್ಲೆಕ್ಸ್ ಆ್ಯಕ್ಷನನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಇಲ್ಲಿ ರಿಫ್ಲೆಕ್ಸ್ ಆ್ಯಕ್ಷನ್ ಏನಪ್ಪ, ಇದು ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ, ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ಎ ಸಡನ್, ಅನ್ಕಾನ್ಷಿಯಸ್ ಆ್ಯಂಡ್ ಇನ್ವಾಲಂಟರಿ ರೆಸ್ಪಾನ್ಸ್ ಆಫ್ ದ ಎಫೆಕ್ಟರ್ಸ್ ಟು ಎ ಸ್ಟಿಮ್ಯುಲಸ್. ಸೊ ಈ ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ಸಡನ್ನಾಗಿ, ಅನ್ಕಾನ್ಷಿಯಸ್ ಆಗಿ, ಅನೈಚ್ಛಿಕವಾಗಿ ಆಗ್ತಕ್ಕಂತಹ ಏನು ಒಂದು ರೆಸ್ಪಾನ್ಸನ್ನು ಇರುತ್ತೋ, ಸೊ ಅದನ್ನು ನಾವು ಏನಂತ ಕರಿತೀವಿ, ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಿ ಸಡನ್ಲಿ ಡ್ರಾ ಅವರ್ ಹ್ಯಾಂಡ್ಸ್ ಇಫ್ ವಿ ಸಡನ್ಲಿ ಟಚ್ ಎ ಹಾಟ್ ಆಬ್ಜೆಕ್ಟ್. ನೀವು ಯಾವುದಾದ್ರೂ ಬಿಸಿಯಾಗಿರ್ತಕ್ಕಂತಹ ಪ್ಯಾನ್ ಅಥವಾ ಬಿಸಿಯಾಗಿರ್ತಕ್ಕಂಥ ಯಾವುದಾದ್ರೂ ಪಾತ್ರೆ ಏನಾದರೂ ನೀವು ಮುಟ್ಟರೆ, ಸೊ ಅದು ಏನಾಗುತ್ತೆ, ನೀವು ಬೇಗನೆ ತಕ್ಷಣವೇ ನಿಮ್ಮ ಕೈಗಳನ್ನು ನೀವು ಹಿಂದೆ ತಗೊಳ್ತೀರ. ಸೊ ಇದನ್ನೇ ನಾವು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕರಿತೀವಿ. ಸೊ ಹಾಗಾಗಿ in this reflex action, the nerves in the skin detects the heat and passes the messages to the sensory nerves to the spinal cord. ಸೊ ಇದನ್ನು, ಈ ರಿಫ್ಲೆಕ್ಸ್ ಆ್ಯಕ್ಷನ್ ನಮಗೆ ಯಾವುದರಿಂದ ಇದಾಗುತ್ತೆ ಅಂದರೆ, ನಮ್ಮ ಸ್ಕಿನ್ನಲ್ಲಿ ಇರ್ತಕ್ಕಂತಹ ಏನು ನರಗಳನ್ನು ಇರ್ತಾವೋ ಆ ಒಂದು ನರಗಳಿಂದ ಏನಾಗುತ್ತೆ ಅಂದರೆ, ಸೊ ನಮ್ಮ ಸೆನ್ಸರಿ ನರ್ವ್ಸ್ಗಳನ್ನು ಏನಿರ್ತಾವ ಆ ಸೆನ್ಸರಿ ನರ್ವ್ಸಿಗೆ ಏನು ಮಾಡುತ್ತೆ, ಇದನ್ನು ನಮ್ಮ ಸ್ಕಿನ್ನಿನ ಮೂಲಕ ನಮ್ಮ ಸೆನ್ಸರಿಯಿಂದ ನಮ್ಮ ಸ್ಪೈನಲ್ ಕಾರ್ಡ್ವರೆಗೂ ಅದೇನು ಮಾಡುತ್ತೆ ಇದನ್ನು. ಸೊ ಇದನ್ನು ಹಾಟ್ ಆಗಿದೆ, ಸೊ ಇದನ್ನು ನಾವು ಮುಟ್ಟಬಾರ್ದು, ಸೊ ಇದನ್ನು ಮುಟ್ಟಿದರೆ ನಮಗೆ ಡೇಂಜರ್, ಇಟ್ಸ್ ವೆರಿ ಡೇಂಜರ್ ಅಂತಕ್ಕಂಥದ್ದನ್ನು ನಮಗೆ ಒಂದು ಮೆಸೇಜಸನ್ನು ಇದನ್ನು ಕಳಿಸುತ್ತೆ. ಸೊ ಅದನ್ನೇ ರಿಫ್ಲೆಕ್ಸ್ ಆ್ಯಕ್ಷನ್. Then the information passes through the motor nerves to the muscles of the hand and we draw our hand. ಸೊ ಹಾಗಾಗಿ ಆ ಇನ್ಫಾರ್ಮೇಷನನ್ನು ನಮಗೆ ಸ್ಪೈನಲ್ ಕಾರ್ಡ್, ಸೆನ್ಸರಿ ನರ್ವ್ಸ್ ಟು ಸ್ಪೈನಲ್ ಕಾರ್ಡಿಂದ ಮೋಟರ್ ನರ್ವ್ಸಿಗೆ ಕಳಿಸಿ, ಆ ಮೋಟರ್ ನರ್ವ್ಸಿಂದ ನಮಗೇನು ಗೊತ್ತಾಗುತ್ತೆ, ಇದನ್ನು ಹಾರ್ಟ್ ಆಗಿದೆ ಅಂತಕ್ಕಂಥದ್ದನ್ನು ಮೆಸೇಜಸನ್ನು ಕಳಿಸುತ್ತೆ. ಹ್ಯಾವ್ ಅಂಡರ್ಸ್ಟುಡ್ ದ ರಿಫ್ಲೆಕ್ಸ್ ಆ್ಯಕ್ಷನ್. ದ ನರ್ವ್ಸ್ ಇನ್ ದ ಸ್ಕಿನ್, ನಮ್ಮ ಸ್ಕಿನ್ನಲ್ಲಿ ಇರ್ತಕ್ಕಂತಹ ಏನು ನರಗಳನ್ನು ಇದ್ದಾವೆ, ರಿಸೆಪ್ಟಾರ್. ಸೊ ಆ ಒಂದು ಸ್ಕಿನ್ನಲ್ಲಿ ಇರ್ತಕ್ಕಂತಹ ನರಗಳಿಂದ ಏನು ಮಾಡುತ್ತೆ, ಪಾಸಸ್ ದ ಮೆಸೇಜಸ್ ಥ್ರೂ ದ ಸೆನ್ಸರಿ ನರ್ವ್ಸ್ ಟು ದ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡಿಂದ ಸೆನ್ಸರಿ ನರ್ವ್ಸಿಗೆ ಏನು ಮಾಡುತ್ತೆ, ಮೆಸೇಜಸನ್ನು ಕಳಿಸುತ್ತೆ. ಏನಂತ ಕಳಿಸುತ್ತೆ, ದ ಇನ್ಫಾರ್ಮೇಷನ್ ದಟ್ ಪಾಸಸ್ ಥ್ರೂ ದ ಮೋಟಾರ್ ನರ್ವ್ಸ್ ಟು ದ ಮಸಲ್ಸ್.
ಸೊ ಸ್ಪೈನಲ್ ಕಾರ್ಡಿಂದ ಸೆನ್ಸರಿ ನರ್ವ್ಸಿಂದ ಮೋಟಾರ್ ನರ್ವ್ಸಿಗೆ ಸೊ ಪಾಸ್ ಆಗುತ್ತೆ. ಪಾಸ್ ಆಗಿ ಏನು ಮಾಡುತ್ತೆ, ಇದನ್ನು ಹಾಟ್ ಆಗಿದೆ, ಇದನ್ನು ನೀವು ಮುಟ್ಬೇಡ್ರಿ, ಸೊ ಇದನ್ನು ಮುಟ್ಟರೆ ನಿಮ್ಮ ಕೈಯನ್ನು ಸುಡುತ್ತೆ ಅಂತಕ್ಕಂಥದ್ದು. ಅಥವಾ ನಾವು ತಕ್ಷಣವೇ ನಾವು ಏನಾದರೂ ಮುಟ್ಬಿಟ್ವಪ್ಪ, ನಮಗೆ ಗೊತ್ತಿಲ್ಲ ಅದನ್ನು ಹೀಟ್ ಆಗಿದೆ, ಅದನ್ನು ತುಂಬ ಬಿಸಿಯಾಗಿದೆ ಅಂತ ನಮಗೆ ಅದನ್ನು ಗೊತ್ತಿಲ್ಲ, ನಾವು ಮುಟ್ಬಿಟ್ವಿ. ಸೊ ಮುಟ್ಟಾಗ ನಾವು ಹಾಗೇ ಇಟ್ಕೊಂಡಿರ್ತೀವ, ಇಲ್ಲ ಸಡನ್ಲಿ ನಾವು ಏನು ಮಾಡ್ತೀವಿ, ನಮ್ಮ ಕೈಯನ್ನು ನಾವು ಹಿಂದೆ ತಗೊಳ್ತೀವಿ. ಸೊ ಹಾಗಾಗಿ ನಮ್ಮ ಬ್ರೈನನ್ನು ಏನು ಮಾಡುತ್ತೆ, ನಮ್ಮ ಕೈಗೆ ಅಲ್ಲಿ ಮೆಸೇಜಸನ್ನು ಕಳಿಸುತ್ತೆ. ಸೊ ಆವಾಗ ನಮಗೇನಾಗುತ್ತೆ, ತಕ್ಷಣ ನಾವು ಏನು ಮಾಡ್ತೀವಿ, ನಮ್ಮ ಕೈಯನ್ನು ನಾವು ಹಿಂದೆ ತಗೊಳ್ತೀವಿ. ಸೊ ಅದನ್ನೇ ರಿಫ್ಲೆಕ್ಸ್ ಆ್ಯಕ್ಷನ್. ಆ್ಯಂಡ್ ದೆನ್ ರಿಫ್ಲೆಕ್ಸ್ ಆರ್ಕ್. ಸೊ ರಿಫ್ಲೆಕ್ಸ್ ಆರ್ಕ್ಸ್ ಆರ್ ದ ಪಾತ್ವೇ ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ಕಾಲ್ಡ್ ರಿಫ್ಲೆಕ್ಸ್ ಆರ್ಕ್. ಸೊ ರಿಫ್ಲೆಕ್ಸ್ ಆ್ಯಕ್ಷನ್ನ ಒಂದು ಪಾತ್ ಅಂತ ನಾವು ಹೇಳ್ಬೋದು. ಸೊ ಇನ್ ರಿಫ್ಲೆಕ್ಸ್ ಆರ್ಕ್ ದ ಸ್ಟಿಮ್ಯುಲಸ್ ಈಸ್ ರಿಸೀವ್ಡ್ ಬೈ ದ ರಿಸೆಪ್ಟಾರ್ಸ್. ಸೊ ಸ್ಟಿಮ್ಯುಲಸನ್ನು ಎನ್ವೈರಾನ್ಮೆಂಟಲ್ಲಿ ಆಗ್ತಕ್ಕಂಥ ಏನು ಚೇಂಜಸನ್ನು ಇರುತ್ತೋ ಅದನ್ನು ನಾವು ಏನು ರಿಸೀವ್ ಮಾಡ್ಕೊಂಡಿರ್ತೀವಿ ಅದನ್ನೇ ನಾವು ಸ್ಟಿಮ್ಯುಲಸ್ ಅಂತ ಕರಿತೀವಿ. ಸೊ ಅದನ್ನು ಸೆನ್ಸ್ ಆರ್ಗನ್ಸಿನ ಮೂಲಕ ನಾವು ಸ್ಟಿಮ್ಯುಲಸನ್ನು ಏನು ಮಾಡ್ತೀವಿ, ಅದನ್ನು ರಿಸೀವ್ಡನ್ನು ಮಾಡಿ ಇಟ್ ಪಾಸಸ್ ಥ್ರೂ ದ ಸೆನ್ಸರಿ ನರ್ವ್ಸ್ ಟು ದ ಸ್ಪೈನಲ್ ಕಾರ್ಡ್. ಸೊ ನಮ್ಮ ಸೆನ್ಸರಿ ನರ್ವ್ಸಿಂದ ನಮ್ಮ ಸ್ಪೈನಲ್ ಕಾರ್ಡಿಗೆ ಏನು ಮಾಡುತ್ತೆ, ಅಲ್ಲಿ ಪಾಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಫ್ರಮ್ ದ ಸ್ಪೈನಲ್ ಕಾರ್ಡ್ ದ ಇನ್ಫಾರ್ಮೇಷನ್ ಪಾಸಸ್ ಥ್ರೂ ದ ಮೋಟಾರ್ ನರ್ವ್ಸ್ ಟು ದ ಎಫೆಕ್ಟರ್ಸ್. ಸೊ ಏನಾಗುತ್ತೆ, ನಮ್ಮ ಸ್ಪೈನಲ್ ಕಾರ್ಡಿಂದ ಮೋಟಾರ್ ನರ್ವ್ಸಿಗೆ ಅದೇನು ನೋಡುತ್ತೆ, ನಮ್ಮಲ್ಲಿ ಆಗ್ತಕ್ಕಂತಹ ಏನಾದರೂ ಒಂದು ಕಾರ್ಯವನ್ನು ಇರಲಿ ಅದನ್ನ ಏನು ಮಾಡುತ್ತೆ, ಅದನ್ನು ಮೆಸೇಜಸನ್ನು ಕಳಿಸ್ತಕ್ಕಂಥ ಅದನ್ನು ನಾವು ನೋಡ್ತೀವಿ. ಸೊ ಹಿಯರ್ ರಿಸೆಪ್ಟರ್ಸ್ ಮೀನ್ಸ್ ಸೆನ್ಸ್ ಆರ್ಗನ್ಸ್, ಸೆನ್ಸರಿ ನರ್ವ್ಸ್, ಸ್ಪೈನಲ್ ಕಾರ್ಡ್, ರಿಸೆಪ್ಟರ್ಸ್ ಆರ್ ಸೆನ್ಸ್ ಆರ್ಗನ್ಸ್, ಅಲ್ಲಿಂದ ರಿಸೆಪ್ಟರ್ಸ್ ಇಂದ ಸೆನ್ಸರಿ ನರ್ವ್ಸಿಂದ ಸ್ಪೈನಲ್ ಕಾರ್ಡಿಂದ ಮೋಟಾರ್ ನರ್ವ್ಸಿಂದ ಎಫೆಕ್ಟರ್ಸಿಂದ ರೆಸ್ಪಾನ್ಸನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆವಾಗ ನಮಗೆ ರೆಸ್ಪಾನ್ಸ್ ಮಾಡ್ತೀವಿ, ಅವರು ಹೊಡಿತಾ ಇದ್ದಾರೆ ಅಂದರೆ ನಾವು ರೆಸ್ಪಾನ್ಸ್ ಮಾಡೋದು, ಏನಾದರೂ ಮುಟ್ಟಾಗ ಅದನ್ನು ನಾವು ಎಲ್ಲವೂ ಕೂಡ ಯಾವ ನರಗಳಿಂದ ಮೂಲಕ ಗೊತ್ತಾಗುತ್ತೆ, ರಿಸೆಪ್ಟರ್ ಅಂತಕ್ಕಂಥ ಒಂದು ಸೆನ್ಸ್ ಆರ್ಗನ್ನಿಂದ. ಆ ರಿಸೆಪ್ಟರ್ನಿಂದ ನಮ್ಮ ಸೆನ್ಸರಿ ನರ್ವ್ಸ್ಗಳಿರ್ತವೆ, ಆ ನರಗಳಿಗೆ ಹೋಗುತ್ತೆ, ಆಮೇಲೆ ನಮ್ಮ ಸ್ಪೈನಲ್ ಕಾರ್ಡಿಗೆ ಹೋಗುತ್ತೆ, ಆಮೇಲೆ ನಮ್ಮ ಮೋಟರ್ ನರ್ವ್ಸಿಗೆ ಹೋಗುತ್ತೆ, ಆಮೇಲೆ ನಮ್ಮ ಮಸಲ್ಸ್ ಮತ್ತು ಗ್ಲ್ಯಾಂಡ್ಸ್ ಎಫೆಕ್ಟರ್ಸ್ ಸಿಗುತ್ತೆ, ಆಮೇಲೆ ನಾವು ಅದನ್ನು ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಯು ಹ್ಯಾವ್ ಟು ನೋ ದಟ್ ದ ರಿಫ್ಲೆಕ್ಸ್ ಆರ್ ಶೋಸ್ ಹೌ ನ್ಯೂರಾನ್ ಟೈಪ್ಸ್ ಆರ್ ವರ್ಕ್ ಟುಗೆದರ್, ಯಾವ ಥರ ನ್ಯೂರಾನ್ಸ್ಗಳನ್ನು ವರ್ಕನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು. ದಿಸ್ ಡಯಾಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಎಕ್ಸಾಮಿನೇಷನ್. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ರಿಫ್ಲೆಕ್ಸ್ ಆರ್ಕ್ ಅಂತಕ್ಕಂಥ. ಯಾವ ಥರ ನೋಡಿರಿ, ಇಲ್ಲಿ ಯಾವ ಥರ ಸ್ಟಿಮ್ಯುಲಸಿಂದ ರಿಸೆಪ್ಟರ್ಸಿಂದ ಸೆನ್ಸರಿ ನ್ಯೂರಾನ್ಸಿಂದ ಅದನ್ನು ಅಸೋಸಿಯೇಷನ್ ನ್ಯೂರಾನ್ ಇರುತ್ತೆ, ಆ ಅಸೋಸಿಯೇಷನ್ ನ್ಯೂರಾನಿಂದ ಮೋಟಾರ್ ನ್ಯೂರಾನಿಂದ ಎಫೆಕ್ಟರಿಂದ ರೆಸ್ಪಾನ್ಸನ್ನು ಮಾಡ್ತಕ್ಕಂಥದ್ದನ್ನು ನಾವು ಈ ರಿಫ್ಲೆಕ್ಸ್ ಆರ್ಕಿನ ಮೂಲಕ ನಾವಿಲ್ಲಿ ನೋಡ್ಬೋದು. ಸೊ ಓಕೆ ಡಿಯರ್ ಸ್ಟೂಡೆಂಟ್ಸ್, ಟುಡೇ we shall discuss about the importance of human brain, spinal cord, reflex action, reflex arc. Next we shall discuss about the topic coordination in plants. Okay, thank you.